ಬಣ್ಣ ಮಂಕಾದಾಗ. ರಚನೆ ನಿರ್ದೇಶನ ಸಜಿ ಆರ್ ತುಮರಿ. ಈ ನಾಟಕವು ಶರಾವತಿ ಸಂತ್ರಸ್ತರ ನೈಜ ಕಥೆ ಆಧಾರಿತವಾಗಿದೆ. ಈ ನಾಟಕದ ಪ್ರಸ್ತುತಿ ಜನಮುಖಿ ಸಂಸ್ಥೆ ಸಾಗರ. ಈಗ ನಿಮ್ಮ ಮುಂದೆ ನಾಟಕ ಬಣ್ಣ ಮಂಕಾದಾಗ. ನಮಸ್ತೆ. ಸಂಘದಲ್ಲಿ ನಿಮ್ಮ ಪಾತ್ರ ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು. ಅಂದ ಹಾಗೆ ನಿಮ್ಮ ಮುಂದಿನ ಪ್ರದರ್ಶನ ಎಲ್ಲಿ? ಮತ್ತೆ ನಿಮ್ಮ ಅಭಿನಯ ನೋಡುವ ಭಾಗ್ಯ ಸಿಕ್ಕರೆ ಚೆನ್ನಾಗಿತ್ತು. ಕುಂಸಿ ಹತ್ರ ಮಾರಿಕಮ್ಮ ಜಾತ್ರೆ ಇದೆಯಲ್ಲ, ಹಾ. ಅಲ್ಲಿ ಚಂದ್ರಹಾಸ ಚರಿತ್ರೆ ಎಂಬ ಪ್ರಸಂಗ. ಅದರಲ್ಲಿ ಚಂದ್ರಹಾಸ ನಾನೇ. ನೀವು ತಪ್ಪದೆ ಬರಬೇಕು. ಖಂಡಿತ. ಧನ್ಯವಾದ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸರ್. ಧನ್ಯವಾದಗಳು. ನಿಮ್ ನೋಡೋಣ ಅಂತ ತುಂಬಾ ದೂರದಿಂದ ಬಂದಿದ್ದೆ. ಹಾ, ನಮ್ಮೊಂದು ಸಣ್ಣ ರಿಕ್ವೆಸ್ಟ್ ಸರ್. ಏನ್ ಹೇಳಿ? ನಿಮ್ಮ ಹತ್ರ ಒಂದು ಸೆಲ್ಫಿ ತಗೋಬೋದಾ? ಧಾರಾಳವಾಗಿ. ನಿಮ್ಮ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯೋಣ ಅಂತ ಇದ್ದೀನಿ. ಸೆಲ್ಫಿ ಜೊತೆ ಒಂದು ಪರ್ಮಿಷನ್ ಕೂಡ ಕೊಡ್ತೀರಾ? ಖಂಡಿತ. ಹಾಗೆ ಸರ್, ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ. ಆದರೆ ಈ ವಿಡಿಯೋ ಕೂಡ ಮೆನ್ಷನ್ ಮಾಡಿರ್ತೀನಿ. ಅದನ್ನ ನೋಡ್ಬಿಟ್ಟು ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಬೇಕು ಸರ್. ಮಾಡ್ಬೋದಿತ್ತು, ಆದ್ರೆ ನನ್ನ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಯಾವುದೂ ಇಲ್ಲ. ನನ್ನ ಗೆಳೆಯರ ಹತ್ರ ನೋಡಿ ತಿಳ್ಕೊಂತೇನೆ. ಅಯ್ಯೋ ಪರವಾಗಿಲ್ಲ ಸರ್, ಫ್ರೆಂಡ್ಸ್ ಹತ್ರನೇ ಮಾಡಿಸಿ. ಖಂಡಿತ. ನೈಸ್ ಟು ಮೀಟ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಚಂದ ಕಾಣಿಸ್ತೀಯ ಈ ಚಂದ್ರದಮ್ಮ. ಅಣ್ಣ ಕೃಷ್ಣಣ್ಣ ಏನಲ್ಲ ಅಲ್ಲ ಭಾರಿ ಸೂಪರ್ ಆಗಿ ಆಕ್ಟಿಂಗ್ ಮಾಡ್ಬೇಕಣ್ಣ. ಅಲ್ಲ ನೀನು ಸ್ಟೇಜ್
ಧನ್ಯವಾದಗಳು. ಎಲ್ಲ ನಿಮ್ಮಂಥ ಹಿರಿಯ ಕಲಾವಿದರುಗಳ ಆಶೀರ್ವಾದ. ಹಾಗೆ ಮತ್ತೆ ಮನೆ ಕಡೆ ಹೊರಟಿದ್ದ? ನೀವು ಅದೇ ದಾರಿ ಹೊರಟಿದ್ದ? ಹಾ. ನಾನು ಅದೇ ತನಕ ಬರ್ತೇನೆ. ನನ್ನ ನಾಳೆ ಕಳಿಸ್ಬಿಡಿ. ಅಡ್ಡಿಲ್ಲ ಬನ್ನಿ ಬನ್ನಿ. ಲಾ 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 ರಾಜ್ಯದಲ್ಲಿ ನೀನು ರಾಣಿ ಆಗುವೆ. ಭಾಗ್ಯ ಭಾಗ್ಯ. ರೀ, ಈಗ ಬಂದ್ರಾ? ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಭಾಗ್ಯ, ನಾನು ನಿನ್ನನ್ನು ಅಲ್ಲೆಲ್ಲ ಹುಡುಕ್ತೆ, ನೀನು ಅಲ್ಲೆಲ್ಲೂ ಕಾಣಲಿಲ್ಲ. ನಿಮ್ ಕಾರ್ಯಕ್ರಮಕ್ಕೆ ಬಂದಿದ್ಯಾ? ಶಿಳ್ಳೆ ಚಪ್ಪಾಳೆ ಮುದ್ದೆನೇ ಮುಳುಗೋಗಿರೋ ಯಜಮಾನರಿಗೆ ಹೆಂಡತಿಯಲ್ಲಿ ಕಾಣಿಸ್ಬೇಕು ಬಿಡಿ. ಹಾಗಲ್ಲ ಭಾಗ್ಯ, ನಾನು ಪ್ರದರ್ಶನದ ಮಧ್ಯೆಯೂ ನಾನು ನಿನ್ನನ್ನೇ ಹುಡುಕ್ತಾ ಇದ್ದೆ, ಆದ್ರೆ ನೀ ಅಲ್ಲೆಲ್ಲೂ ಕಾಣಲಿಲ್ಲ. ಅದಕ್ಕೆ ಕೇಳಿದೆ ಕಣೆ. ಸಾಕು ಸಾಕು, ಮಾತಾಡೋದು ಮಾತ್ರ ಚೆನ್ನಾಗಿ ಕಲ್ತಿದ್ದೀರಾ. ತಗೊಳ್ಳಿ. ಅಂದಾಗೆ ರೀ, ನಿಮ್ಮ ಹತ್ರ ಇನ್ನೊಂದು ವಿಷಯ ಕೇಳೋಣ ಅಂತ ಅನ್ಕೊಂಡಿದ್ದೆ. ಏನು? ಅದೇ ಆ ಕಾಂಪ್ಲೆಕ್ಸ್ ಓನರ್ ಮಗ ಇದ್ದಾನಲ್ಲ, ಅದೇ ರೀ, ಮೈ ತುಂಬಾ ಬಂಗಾರ ಹಾಕೊಂಡು ತುಂಬಾ ಓಡಾಡ್ತಾನಲ್ಲ. ಹೌದು. ಹಾ, ಅವನು ಅವತ್ ಯಾವತ್ತೋ ಒಂದಿನ ವೇಷ ಹಾಕಿಕ್ಕೆ ಮೊನ್ನೆ ಜಾತ್ರೆ ಆಯ್ತಲ್ಲ, ಅಲ್ಲಿ ಅವನಿಗೆ ಸನ್ಮಾನ ಬೇರೆ ಮಾಡಿದ್ರಂತೆ. ಅಲ್ಲ, ನೀವು ಹುಟ್ಟಾ ಆಗಿಂದ ವೇಷ ಕಟ್ತಿದ್ದೀರಿ. ನನ್ನ ಮದುವೆ ಆದಾಗಿಂದಂತೂ ನಿಮ್ಗೇನು ಒಂದು ಸನ್ಮಾನ ಆಗಿದೆ ನಾನು ಕಾಣಲಿಲ್ಲ. ಭಾಗ್ಯ, ಅದಲ್ಲ, ಹಾಗಲ್ಲ. ನಾನು ಈ ಸನ್ಮಾನ, ಕೀರ್ತಿ, ಹೊಗಳಿಕೆಗಾಗಿ ವೇಷ ಹಾಕ್ತಿರೋನಲ್ಲ, ಕಲಾದೇವಿಯ ಸೇವೆ ಮಾಡ್ತಾ ಇದ್ದೀನಿ ಅಷ್ಟೇ. ಆ ವಿಷಯ ನನ್ನೇ ಬಿಡು. ಹಾಗಲ್ಲ ರೀ ನಾನು ಹೇಳ್ತಾ ಇರೋದು. ಭಾಗ್ಯ, ನಿನ್ನೆ ಏನೋ ಮನೆಗೆ ಸಾಮಾನು ತರಬೇಕು, ಮಗನ್ನ ಶಾಲೆಗೆ ಸೇರ್ಸಕ್ಕೆ ಒಂದಿಷ್ಟು ದುಡ್ಡು ಬೇಕು ಅಂತ ಅಂದಿದ್ದೆ. ಇವತ್ತು ಮ್ಯಾನೇಜರ್ ಬರ್ತಾರೆ, ಹಳೆ ಬಾಕಿನೆಲ್ಲ ಕೊಡ್ತಾರೆ ಅಂತ. ಹಾಗೆ ಮುಖ್ಯವಾಗಿರೋ ವಿಷಯ ಮಾತಾಡಬೇಕು ಅಂತ ಅಂದಿದ್ದ. ಸಾಮಾನು ಚೀಟಿನ ತಯಾರು ರೀ, ಮ್ಯಾನೇಜರ್ ಬರ್ತಿದಾರ? ಹಾ, ಏನ್ ವಿಷಯ ಅಂತೆ? ಅವ್ರು ಬಂದ ಮೇಲೆ ಗೊತ್ತಾಗುತ್ತೆ. ಸರಿ ಸರಿ. ಅಂದಾಗೆ ಇನ್ನೊಂದು ವಿಷಯ. ಏನು ಅದು ಅದು? ಚೂರು ನಗ್ತಾ ಕೇಳ್ರಿ. ಹಾ, ಅದು ಮತ್ತೆ 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 ಇವತ್ತು ನೀವು ಹಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಯಾರೇ ನೀನು ಭುವನ ಭೋಜನ ಕಂದ. ಅಯ್ಯೋ, ಎಲ್ಲಿ ಹೋಗಿದ್ದೆ ಕಂದ? ಹೌದಪ್ಪ, ಈಗ ನಾನು ನಿನ್ನ ಸೇರ್ ಆಟ ಆಡೋಣಂತೆ. ಅಯ್ಯೋ ಅಯ್ಯೋ ಶಿವನೇ, ಮನೆ ಅಂದ್ರೆ ರಂಪ ಮಾಡ್ಯಾರಲ್ಲ ಈ ಅಪ್ಪ ಮಗ ಸೇರಿ. ಇವನೇನೋ ಸಣ್ಣವನು, ಕೂಸು, ಗೊತ್ತಾಗಲ್ಲ. ಇವ್ರಿಗಂತೂ ಬೇಡ್ವಾ? ಅಪ್ಪ ಮಗ ಸೇರ್ಕೊಂಡ್ರೆ ನನ್ ಸೊಂಟ ಮುರಿತಾರ ಅನ್ಸುತ್ತೆ. ಅಲ್ಲ, ಆ ಮ್ಯಾನೇಜರ್ ಬೇರೆ ಇವತ್ತೇ ಬರ್ತೀನಿ ಅಂದಿದ್ದಾನೆ. ಮನೆ ನೋಡಿ ಏನ್ ಅನ್ಕೊಂತಾರೋ ಏನೋ. ನನಗೂ ಸಾಕಾಗೋಗಿದೆ ಕಟ್ಕೊಂಡಾಗಿಂದ ಈ ಮನೆ ಕೆಲಸ ಮಾಡಿ ಮಾಡಿ. ಅಲ್ಲ, ಇವ್ರಿಗೆ ಅಷ್ಟು ಗೊತ್ತಾಗಬೇಕ. ಗಂಡ ನೋಡಿದ್ರೆ ಊರೂರ್ ಸುತ್ತಿ ಪ್ರದರ್ಶನ ಮಾಡೋ ದೊಡ್ಡ ಕಲಾವಿದ. ಮನೆಗಿರೋ ಹೆಂಗಸಿಗಾದ್ರೂ ಬೇಡ, ಮನೆನ ಚೆನ್ನಾಗಿಟ್ಕೋಬೇಕು ಅನ್ನೋ. ರೀ, ಅಯ್ಯೋ ರೀ, ಏನೇ? ಮ್ಯಾನೇಜರ್ ಬಂದ್ರು ಅನ್ಸುತ್ತೆ. ಹೋಗ್ ಬಾಗಿಲು ತೆಗಿ. ಭಾಗ್ಯಮ್ಮ, ಚೆನ್ನಾಗಿದ್ಯಮ್ಮ? ಎಲ್ಲಿ ನಿನ್ ಮಗ ಕಾಣಿಸ್ತಾ ಇಲ್ಲ ಪುಟ್ಟ? ನೀತು ಚೆನ್ನಾಗಿದ್ಯಾ ಪುಟ್ಟ? ವಿಶ್ವನಾಥ, ಅಮ್ಮ, ಮತ್ತೆ ಊಟ ಮಾಡಿದ್ಯಪ್ಪ? ಚೆನ್ನಾಗಿ ಊಟ ಮಾಡಬೇಕು, ಹೇಳಬೇಕು.
ಬಾ ಏನು ಹೋಗ್ತಾ ಇಲ್ಲ ಓ ಅಲ್ಲ ಇಂಗ್ಲೀಷ್ ಚೆನ್ನಾಗಿ ಒಳ್ಳೆ ಶಾಲೆ ಓದಿಸ್ತಾ ಇರಲಿಲ್ಲ ನಿಮ್ಮಪ್ಪ ವಿಶ್ವನಾಥ ಹೊಡಿಯ ತಗೊಳಪ್ಪ ಇದರಲ್ಲಿ ಇಲ್ಲಿವರೆಗೂ ಕೆಲಸ ಮಾಡಿಕೊಂಡು ಲೈ ಒಂದ್ಸಲ ಸರಿಯಾಗಿ ನೋಡಪ್ಪ ಹೊಡಿಯ ಹೇಳು ವಿಶ್ವನಾಥ ನೀವು ಕೊಡ್ತಿರೋ ಹಣ ಇಷ್ಟುವರೆಗೂ ಅದು ಹೇಗೋ ಸಾಲ್ತಾ ಇತ್ತು. ಈಗ ಮಗನ್ ಬೇರೆ ದೊಡ್ಡ ಸ್ಕೂಲಿಗೆ ಸೇರಿಸ್ಬೇಕು, ಹೆಂಡತಿ ಬೇರೆ, ಸಂಸಾರ, ಇದ್ರ ಜೊತೆಗೆ ಮುಂದಿನ ತಿರುಗಾಟದಲ್ಲಿ ಸೇರಿಸ್ಕೊಟ್ಟಿದ್ರೆ ತುಂಬಾ ಚೆನ್ನಾಗಿತ್ತು. ಮುಂದಿನ ಸಲ ತಿರುಗಾಟ ಮಾಡಿಸೋದಿರ್ಬೇಕಲ್ಲ ನಮ್ಮ ವಿಶ್ವ ನೀವು ಗೊತ್ತಲ್ಲ ಈಗಾಗಲೇ ನಾನು ಸಾಕಾಗ್ಬಿಟ್ಟಿದ್ದೀನಿ. ಎಷ್ಟು ಬಂಡವಾಳ ಸುರಿದು ಎಷ್ಟು ದೊಡ್ಡ ಪ್ರಸಂಗ ನಡೆಸಿದ್ರು ಜನ ಬಂದು ಕೂರ್ತಾ ಇದ್ರು. ಅಂಥದ್ರಲ್ಲಿ ನಾನು ತಾನೇ ಏನು ಮಾಡಕ್ಕಾಗುತ್ತೆ? ಇರೋ ವೇಷನೆಲ್ಲ ಮಾರಿ ಯಾವ್ದಾದ್ರೂ ಬೇರೆ ಕೆಲಸ ಹುಡ್ಕೋತೀನಿ ನಾನು. ಮುಂದೆ ನೀನೇ ಏನಾದರೂ ಬೇರೆ ದಾರಿ ನೋಡ್ಕೋ ವಿಶ್ವ. ಬೇರೆ ದಾರಿ ಏನಿದೆ? ಕಲಾದೇವಿಯ ಸೇವೆ ಮಾಡ್ತಿರೋ ನಮ್ಗೆ ಈ ತಾಯಿ ಹೀಗೆ ನಡು ರಸ್ತೆಯಲ್ಲಿ ಬಿಟ್ಟೋಗೋದು ಸರಿನಾ? ಈಗ ಹೆಂಡತಿ ಮಕ್ಕಳು ಸಂಸಾರ ಹೇಗೆ ನಡೆಸಲಿ? ಬಿಕ್ಕಳಿಸಿ ಕುಂತಾವ ಮನೆ ಮಕ್ಕಳ, ಮನೆಗಿಲ್ಲ ಮನಗಿಲ್ಲ ನೆಮ್ಮದಿಯ ಚೂಲ. ರೀ ರೀ ಏನ್ರಿ ಏನ್ರಿ ಹೇಳೋದ್ರು ಅವರು? ಇನ್ನು ಕೆಲ್ಸ ಇಲ್ವಾ? ಜೀವನ, ಮನೆ, ಮಗು. ಮಗನ ಶಾಲೆಗೆ ಸೇರಿಸು. ಒಂದು ಜೀವನಕ್ಕೆ ಏನಾದರೂ ದಾರಿ ಹೋಗುತ್ತೆ. ಮನೆ ಕಡೆ ಹುಷಾರು. ಅಯ್ಯೋ ದೇವ್ರೇ,
ಮನೇಲಿ ಕೂತು 6 ತಿಂಗಳಾಯ್ತು. ಕೆಲಸ ಇಲ್ಲ. ಮನೆ ನಡ್ಸೋಕೆ ಎಷ್ಟು ಕಷ್ಟ ಆಗ್ತದೆ ಅಂತ ಗೊತ್ತಾ ನಿಮ್ಗೆ? ಪುಟ್ಟಂಗ್ ಬೇರೆ ಹುಷಾರಿಲ್ಲ. ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಬೇರೆ ಹೇಳಿದ್ದಾರೆ. ಇದ್ದಿದ್ದೆಲ್ಲ ಮಾರಾಯ್ತು. ಇನ್ ಜೀವನಕ್ಕೆ ಏನ್ರಿ ಮಾಡೋದು? ನಾನು ಏನ್ ಮಾಡ್ಬೇಕೀಗ? ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂದ್ರೆ ಹೊರಗೆ ಹೋಗಿ ಕೆಲಸ ಹುಡುಕ್ಬೇಕು. ನಾನು ಹೋಗ್ತಿದ್ದೀನಲ್ಲ ಮುಖ್ಯ. ಕೆಲ್ಸಕ್ಕಂತ ಹೋದ್ರೆ ನಿನ್ನಂತ ದೊಡ್ಡ ಕಲಾವಿದರಿಗೆ ನಾವೇ ಕೆಲಸ ಕೊಡಕ್ಕಾಗತ್ತಪ್ಪ? ನನ್ನ ಕೈಯಲ್ಲಾಗೋ ಪ್ರಯತ್ನ ನಾನು ಮಾಡ್ತಾನೆ ಇದ್ದೀನಿ. ಆದ್ರೆ ಏನು ಕೆಲಸ ಸಿಗ್ತಾ ಇಲ್ಲ ಅಷ್ಟೇ. ನಿನ್ನೆ ಯಜಮಾನ್ರು ಸಿಕ್ಕಿದ್ರು. ಅವರು ಶಿವಮೊಗ್ಗದ ಪೇಟೆಯಲ್ಲಿ ಒಂದು ದೊಡ್ಡ ಶಾಲೆಯಲ್ಲಿ ಕಾರ್ಯಕ್ರಮ ಇದೆ, ಅದಕ್ಕೆ ಕಲಾವಿದರು ಬೇಕಂತ ಹೇಳಿದ್ರು. ಭಾಗ್ಯ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ. ಒಂದಿಷ್ಟು ಹಣಗೆ ಹೇಗೋ ಒಂದಿಷ್ಟು ಕಳ್ಳ ಈಗಲೇ ಹೋಗ್ತಾನೆ ಭಾಗ್ಯ. ಚಾರ್ಜಿಗೆ ಬೇರೆ ದುಡ್ಡಿಲ್ಲ. ನಡೆದವರು ಹೇಗೆ ದಾರಿ ಸಾಕು. ಮನೆ ಕಡೆ ವರ್ಷ ಪುಟ್ಟ ವರ್ಷ. ಇನ್ನೊಂದು ಮಾತು, ದಯವಿಟ್ಟು ಖಾಲಿ ಕೈಯಲ್ಲಿ ಮಾತ್ರ ಬರಬೇಡಿ. ಹಾಗೆ ಪುಟ್ಟದ ಪರಿಸ್ಥಿತಿ ನೋಡಿ ನನಗೆ ತಡ್ಕೊಳಕ್ ಆಗ್ತಿಲ್ಲ. ಏನಾದ್ರೂ ನನ್ನ ಕನ್ನಕ್ಕಾದ್ರೆ ಅದಕ್ಕೆ ನೀವೇ ಕಾರಣ ಆಗ್ತೀರಾ? ಮಲಗಿದ ಕಾರ್ಯಕ್ರಮ ಇತ್ತು ಬನ್ನಿ ಅಂತ ಹೇಳಿದ್ರು. ಇದಕ್ಕೆ ಬಂದೆ. ಯಾವ ಕಾರ್ಯಕ್ರಮ? ಶಾಲಾ ವಾರ್ಷಿಕೋತ್ಸವಕ್ಕೆ ಕಲಾವಿದರು ಬೇಕು ಅಂತ ಹೇಳಿದ್ರು, ಅದಕ್ಕೆ ಬಂದ್ವಿ. ಯಾವ ವಾರ್ಷಿಕೋತ್ಸವ ಇಲ್ಲ, ಎಲ್ಲ ಕ್ಯಾನ್ಸಲ್ ಆಗಿದೆ. ನಡಿ ಮನೆಗೆ. ತಡವಾಗಿ ಬಂದೆ ಅಂತ ಹಾಗೆ ಹೇಳ್ಬೇಡಿ ಅಣ್ಣ. ಕಾರ್ಯಕ್ರಮ ಆಗ್ತದ್ರಿಂದ ನಮ್ಮ ಒಡೆಯರು ಹೇಳಿ ಕಳಿಸಿದ್ದಾರೆ. ಅಯ್ಯೋ, ನಿನಗೆ ಹೇಳ ಅರ್ಥ ಆಗ್ತಾ ಇದೆಯಾ? ಕಾರ್ಯಕ್ರಮ ಇತ್ತು, ಚೇರ್ಮನ್ ಮಗ ತೀರ್ಕೊಂಡವರ, ಕಾರ್ಯಕ್ರಮ ಕ್ಯಾನ್ಸಲ್ ಆಯ್ತು. ನನಗೆ ತಲೆ ತಿನ್ಬೇಡ. ನಡಿ. ಈಗ ದಿಢೀರನೆ ಕಾರ್ಯಕ್ರಮ ಕ್ಯಾನ್ಸಲ್ ಆಯ್ತು ಅಂದ್ರೆ ಅದು ಹೇಗಣ್ಣ? ನಾನು ದೂರದಿಂದ ಬಂದಿದ್ದೀನಿ. ನೀನು ದೂರದಿಂದ ಎಲ್ಲಿದ್ದೀರಲ್ವಾ? ಹಂಗೆ ಇಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿ ಸುಸ್ತಾಗ್ತಾ ಇದ್ದೆ, ನಿದ್ದೆ ಬೇರೆ ಇಲ್ಲ. ಒಂದು ತಲೆ ತಿಂತೀಯ. ನಿನ್ನಂತವ್ರನ್ನ ಸಾವಿರ ಜನ ನೋಡ್ತೀನಿ. ಕಾಲ್ ಮಾಡ್ಕೊಂಡು ನಾನು ಮಾತಾಡ್ತೀನಿ. ಯಾವ ಮ್ಯಾನೇಜರಿಗೆ? ಇಲ್ಲಿ ನಾನು ಮ್ಯಾನೇಜರ್. ನನ್ನ ಮಾತೇನಾದ್ರೂ ತಿರುಗಿಸಿದೆ ಒದೆ ಮೇಲಾದ್ರೂ ಖಂಡಿತ ಇಲ್ಲಿಂದ ಜಾಗ ಖಾಲಿ ಮಾಡು. ನಡಿ. ಸೇವೆಯ ಮಾಡಿದ ನಿನಗೆ ಪ್ರೀತಿಗೆ ಗತಿಯಾಯ್ತಾ? ಗೆಜ್ಜೆ ಕಟ್ಟಿ ಕುಣಿದ ಕಾಲ್ಗೆ ತಿಳಿಯದೆ ದಣಿವಾಯ್ತಾ? ಈಗ ಬರೀ ಕೈಯಲ್ಲಿ ಹೇಗೆ ಹೋಗ್ವಿ? ಭಾಗ್ಯ ಬೇರೆ ಬರೀ ಕೈಯಲ್ಲಿ ಮಾತ್ರ ಬರಬೇಡಿ ಅಂದಿದ್ದಾಳೆ. ನಮಗೆ ಯಾಕೆ ಈ ಕಷ್ಟ ಬರ್ತಾ ಇದೆ? ಚಿಕ್ಕವರಿದ್ದಾಗ ನಮ್ಮಪ್ಪ ಇದೆಲ್ಲ ಊಟ ಹಾಕಲ್ಲ ಮಗ, ಓದು, ದೊಡ್ಡನಾಗಿ ಓದ್ತಿದ್ವಿ. ನಾವು ಚಪ್ಪಾಳೆ ಸಿಲೆಗಳ ಮೋಹಕ್ಕೆ ಇಲ್ಲ, ನಾನು ಕಲಾವಿದನೇ ಆಗ್ತೀನಿ ಅಂತ ಹೊರಟು. ಆದ್ರೆ ಹೀಗಾಗಿ ಆದ್ರೂ ನಮ್ಮ ಅಪ್ಪ ನಂಬಿಕೆ ಇಲ್ಲದೆ ನನಗೆ ಒಂದಿಷ್ಟು ಜಮೀನನ್ನ ಮನೆನ ಮಾಡಿದ್ರು. ಈ ಸರ್ಕಾರದವರು ಊರಿಗೆಲ್ಲ ಕರೆಂಟ್ ಕೊಡ್ತೀನಿ ಅಂತ ಬಂದು
ಕೊಟ್ಟ ಮನೆಯನ್ನೆಲ್ಲ ನೀರಲ್ಲಿ ಮುಳುಗಿಸ್ಬಿಟ್ಟು ಡ್ಯಾಮ್ ಕಟ್ಟಿ ಇದ್ದ ಜಮೀನು ಮನೆ ನೀರು ಪಾಲಾಯ್ತು. ಇನ್ನೇನು ಗತಿ ಅಂತ ಇದರಲ್ಲೇ ಉದ್ಯೋಗ ನೋಡಿಸ್ಕೊಂಡ್ರೆ, ಈಗ ನೋಡಿದ್ರೆ ಅವ್ರು ಯಾರಿಗೋ ಜನ ಆಗ್ತಾ ಇಲ್ಲ, ದುಡ್ಡು ಸಾಲ್ತಾ ಇಲ್ಲ ಅಂತ ಹೇಳಿ ನಮ್ಮನ್ನ ಕೆಲಸದಿಂದ ಬಿಟ್ಬಿಟ್ಟು ಮುಂದೆಲ್ಲಿದೆ ತಾಯಿ? ಒಂದ್ ಕಡೆ ಮಗು ಹೆಂಡತಿ, ಇನ್ನೊಂದ್ ಕಡೆ ಕಲ್ತ್ವಿತ್ತು. ಇದು ಬಿಟ್ರೆ ಬೇರೆ ಕೆಲಸನೂ ಬರಲ್ಲ. ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ? ಭಾಗ್ಯ, ಭಾಗ್ಯ, ನನ್ನ ಹೆಂಡತಿ ಮಗು ಯಾವುದೋ ಕಷ್ಟದಲ್ಲಿ, ನನ್ನ ಮೊದಲು ಅಲ್ಲಿಗೆ ಹೋಗ್ಬೇಕು, ಬರಿಗೈಲಿ ಹೋಗ್ಬೇಕು. ಈ ಕ್ಷಣದಲ್ಲಿ ಸ್ವಾಭಿಮಾನ ಕಕ್ಕೆ ಹಾಕ್ಬಾರ್ದು. ಇದೇ ಕಲಾ ಸೇವೆ ಅಂತ ಭಾವಿಸ್ತೀವಿ. ಇದನ್ನು ಕಾಣ್ಬಾರ್ದು. ನಗೆ ತುಂಬಿದ ಮುಖದಿ ಬಣ್ಣವು